ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸ್ಟಾರ್ ನಟರ ಸಿನಿಮಾಗಳ ಟೈಟಲ್ ಅನ್ನ ಸರಿಯಾಗಿ ಗಮನಿಸಿದ್ರೆ ಹೆಚ್ಚಾಗಿ ಇಂಗ್ಲಿಷ್ ಅಥವಾ ಹಾಲಿವುಡ್ ಪ್ರೇರೇಪಿತ ಟೈಟಲ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ನೋಡಿದಾಗ ಖಂಡಿತವಾಗಿ ನಮ್ಮ ಕನ್ನಡ ಚಿತ್ರರಂಗದ ಫಿಲ್ಮ್ ಮೇಕರ್ಸ್ಗಳು ಇಂಗ್ಲಿಷ್ ಟೈಟಲ್ ಹಿಂದೆ ಬಿದ್ದಿದಾರ ಅನ್ನೋದಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಅನುಮಾನ ಮೂಡುತ್ತೆ. ಒಂದು ಸಿನಿಮಾದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡ್ರು ಅದ್ರ ಹಿಂದೆ ಒಂದು ಕಾರಣ ಇಲ್ಲದೆ ಯಾರು ಕೂಡ ಅದನ್ನ ಕೈಗೆತ್ಕೊಂಡಿರಲ್ಲ. ಹೀಗಾಗಿ ಸಿನಿಮಾದ ಟೈಟಲ್ ಅನ್ನ ಇಂಗ್ಲಿಷ್ ಹೆಸರಿನಲ್ಲಿ ಇಡೋದಕ್ಕೆ ಕೂಡ ಅದರದ್ದೇ ಆದಂತಹ ಕಾರಣ ಇರುತ್ತೆ. ಹಿಂದೆ ನೀವೆಲ್ಲ ಸರಿಯಾಗಿ ಗಮನಿಸಿರ್ಬೋದು, ಸಿನಿಮಾಗಳ ಹೆಸರನ್ನ ಇಂಗ್ಲಿಷ್ ನಲ್ಲಿ ಇಟ್ಟಾಗ ಯಾರು ಇಷ್ಟೊಂದು ತರ ಕೆಡಿಸ್ಕೊತಾ ಇರಲಿಲ್ಲ. ಯಾಕಂದ್ರೆ ಸಿನಿಮಾಗಳ ಹೆಸರನ್ನ ಫೈಟರ್, ವಿನ್ನರ್, ಕಿಂಗ್ ಹೀಗೆ ರ್ಯಾಂಡಮ್ ಆಗಿ ಇಡ್ತಾ ಇದ್ರು. ಆದ್ರೆ ಈಗ ಸಿನಿಮಾಗಳನ್ನ ನೋಡುವಂತಹ ಪರ್ಸೆಪ್ಷನ್ಸ್ ಆಡಿಯನ್ಸ್ ಅಲ್ಲೂ ಕೂಡ ಚೇಂಜ್ ಆಗಿದೆ. ಹಾಗೂ ಇದೇ ಕಾರಣಕ್ಕಾಗಿ ಪ್ರತಿಯೊಂದು ಸಿನಿಮಾಗಳ ಹೆಸರನ್ನ ಇಡೋದಕ್ಕೆ ಕೂಡ ಚಿತ್ರತಂಡ 100 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊತಾರೆ. ಹೀಗಾಗಿ ಮುಂಬರುವಂತಹ ಕನ್ನಡ ಸಿನಿಮಾಗಳ ಪೈಕಿಯಲ್ಲಿ ಕೆಲವೊಂದು ಸ್ಟಾರ್ ಸಿನಿಮಾಗಳ ಹೆಸರನ್ನ ಇಂಗ್ಲಿಷ್ ನಲ್ಲಿ ಇಡಲಾಗಿದೆ. ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ. ಮೊದಲಿಗೆ ಇತ್ತೀಚೆಗಷ್ಟೇ ಅಧಿಕೃತವಾಗಿ ಅನೌನ್ಸ್ ಆದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಆಗಿರುವಂತಹ ಟಾಕ್ಸಿಕ್ ಬಗ್ಗೆ ಮಾತಾಡೋಣ. ಯಶ್ ಅವರು ತಮ್ಮ ಮುಂದಿನ ಸಿನಿಮಾಗೆ ಟಾಕ್ಸಿಕ್ ಅಂತ ಹೆಸರಿಟ್ಟಿರೋದ್ರ ಬಗ್ಗೆ ಯಾವುದೇ ರೀತಿಯ ವಿಷಾದ ಇಲ್ಲ. ಯಾಕಂದ್ರೆ KGF ಚಾಪ್ಟರ್ 2 ಸಿನಿಮಾದ ಮೂಲಕ ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾರ್ಕೆಟ್ ಅನ್ನೋದು ಗ್ಲೋಬಲ್ ಲೆವೆಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. JJ ಪೆರ್ರಿ ಅವರಂತಹ ಹಾಲಿವುಡ್ ನಿರ್ದೇಶಕರನ್ನ ಕೂಡ ಭೇಟಿಯಾಗಿರುವಂತಹ ರಾಕಿಂಗ್ ಸ್ಟಾರ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಸಹಜವಾಗಿನೇ ಹಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಕಾತರದಿಂದ ಕಾಯ್ತಾ ಇರಬಹುದು. ಅಷ್ಟೇ ಯಾಕೆ, ಟಾಕ್ಸಿಕ್ ಸಿನಿಮಾದಲ್ಲೇ ಅವರು ಕೆಲಸ ಕೂಡ ಮಾಡ್ತಿರ್ಬೋದು. ಹೀಗಾಗಿ ಯಶ್ ತಮ್ಮ ಮುಂದಿನ ಸಿನಿಮಾಗಳ ಬಿಡುಗಡೆಯನ್ನ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಇಂಗ್ಲಿಷ್ ನಲ್ಲಿ ಅಂದ್ರೆ ಪ್ಯಾನ್ ವರ್ಲ್ಡ್ ಲೆವೆಲ್ ನಲ್ಲಿ ಬಿಡುಗಡೆ ಮಾಡೋದು ಪಕ್ಕಾ ಆಗಿದೆ. ಹೀಗಾಗಿ ಲೋಕಲ್ ಹೆಸರನ್ನ ಟೈಟಲ್ ರೂಪದಲ್ಲಿ ಇಟ್ರೆ ಅಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಟಾಕ್ಸಿಕ್ ಇಂಗ್ಲಿಷ್ ಪದ ಆಗಿದ್ದು ಯೂನಿವರ್ಸಲ್ ಆಗಿ ಒಪ್ಕೊಳ್ಳಬಹುದಾದಂತಹ ಟೈಟಲ್ ಆಗಿರುತ್ತೆ. ಹೀಗಾಗಿ ಇಂಗ್ಲಿಷ್ ಪದವನ್ನ ಯಶ್ ಮತ್ತು ತಂಡ ತಮ್ಮ ಮುಂದಿನ ಸಿನಿಮಾಗೆ ಟೈಟಲ್ ರೂಪದಲ್ಲಿ ಇಟ್ಟಿದ್ದಾರೆ. ಇನ್ನು ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಮಾರ್ಟಿನ್ ಈಗಾಗಲೇ ಚಿತ್ರೀಕರಣವನ್ನ ಪೂರೈಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವಂತಹ ಸಿನಿಮಾ ಆಗಿದ್ದು 2024ರಲ್ಲಿ ಬಿಡುಗಡೆ ಆಗೋದಕ್ಕೂ ಕೂಡ ರೆಡಿಯಾಗಿ ನಿಂತಿದೆ. ಈ ಸಿನಿಮಾದ ಟೈಟಲ್ಗೂ ಕೂಡ ಮಾರ್ಟಿನ್ ಅನ್ನುವಂತಹ ಇಂಗ್ಲಿಷ್ ಪದವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಖಂಡಿತವಾಗಿ ಈ ಸಿನಿಮಾ ಕೂಡ ಭಾರತದಲ್ಲಿ ಪಂಚ ಭಾಷೆಗಳಲ್ಲಿ ಬಿಡುಗಡೆ ಆಗಲು ನಿಂತಿರುವಂತಹ ಸಿನಿಮಾ ಹಾಗೂ ಪ್ರತಿಯೊಂದು ಭಾಷೆಯ ಸಿನಿಮಾ ಪ್ರೇಕ್ಷಕರಿಗೆ ಸರಿಹೊಂದುವ ರೀತಿಯಲ್ಲಿ ಯೂನಿವರ್ಸಲ್ ಹೆಸರಿನ ರೂಪದಲ್ಲಿ ಮಾರ್ಟಿನ್ ಕಾಣಿಸ್ಕೊಳ್ತಿದೆ. ಸಿನಿಮಾದಲ್ಲಿ ಧ್ರುವ ಸರ್ಜಾ ನಿರ್ವಹಿಸ್ತಾ ಇರುವಂತಹ ಪಾತ್ರದ ಹೆಸರು ಕೂಡ ಮಾರ್ಟಿನ್ ಆಗಿದೆ. ಹೀಗಾಗಿ ಈ ಪಾತ್ರವನ್ನ ಕೂಡ ಎಲ್ಲಾ ಭಾಷೆಯ ಪ್ರೇಕ್ಷಕರು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಹೆಸರನ್ನ ಇಟ್ಟಿರಬಹುದು ಅಂತ ಕಾಣುತ್ತೆ. ಇನ್ನು ಈ ಸಾಲಿನಲ್ಲಿ ಕಾಣಿಸ್ಕೊಳ್ಳುವಂತಹ ಮತ್ತೊಂದು ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟರ್ ಆಗಿ ಕಂಬ್ಯಾಕ್ ಮಾಡಲು ಹೊರಟಿರುವಂತಹ UI ಸಿನಿಮಾ. ಈಗಾಗಲೇ ರಿಯಲ್ ಸ್ಟಾರ್ ಉಪೇಂದ್ರ ನಾನು ಹಾಗೂ ನೀನು ಅನ್ನುವಂತಹ ಪದಗಳನ್ನ ತಮ್ಮ ಹಿಂದಿನ ಸಿನಿಮಾಗಳಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಆಗ ಆ ಸಿನಿಮಾಗಳನ್ನ ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಮಾಡುವಂತಹ ಪ್ಲಾನಿಂಗ್ ಇರಲಿಲ್ಲ, ಹಾಗಾಗಿ ಅದು ನಡೀತಾ ಇತ್ತು. ಆದ್ರೆ ಈ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಬಿಡುಗಡೆ ಮಾಡಲಾಗ್ತದೆ. ಹಾಗೂ ನಾನು ನೀನು ಅನ್ನೋದಕ್ಕಿಂತ UI ಅಂತ ಇಂಗ್ಲಿಷ್ ನಲ್ಲಿ ಕ್ಯಾಚಿಯಾಗಿ ಸಿನಿಮಾದ ಟೈಟಲ್ ಅನ್ನ ರಿಯಲ್ ಸ್ಟಾರ್ ಉಪೇಂದ್ರ ಇಟ್ಟಿರಬಹುದು ಅನ್ನೋದು ನಮ್ಮ ಲೆಕ್ಕಾಚಾರ. ರಿಯಲ್ ಸ್ಟಾರ್ ಯಾವ್ದಾದ್ರು ಹೆಸರನ್ನ ಇಟ್ಟಿರ್ತಾರೆ ಅಂದ್ರೆ ಅದರ ಹಿಂದೆ 100 ಕಾರಣಗಳಿರುತ್ತೆ. ಹೀಗಾಗಿ UI ಅನ್ನೋ ಟೈಟಲ್ ಅನ್ನ ಸುಮ್ಮನೆ ಅಂತೂ ಖಂಡಿತ ಇಟ್ಟಿರಲ್ಲ. ಇನ್ನು ಇಂಗ್ಲಿಷ್ ಹೆಸರಿನ ಸಿನಿಮಾದ ಟೈಟಲ್ ಆಗಿ ಇಟ್ಕೊಂಡಿರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಮಿಲನಾ ಪ್ರಕಾಶ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಯಾಗಿ ಕಾಣಿಸ್ಕೊಳ್ತಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್. ಸಿನಿಮಾದ ಮುಹೂರ್ತ ಪೂಜೆ ಈಗಾಗಲೇ ಪೂರ್ತಿಯಾಗಿದ್ದು ಚಿತ್ರೀಕರಣ 2024ರಲ್ಲಿ ಪ್ರಾರಂಭವಾಗಿ ಬಿಡುಗಡೆಗೂ ಕೂಡ ಹೆಚ್ಚು ಸಮಯ ಕಾಯುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ 24ರಲ್ಲೇ ಈ ಸಿನಿಮಾ ಬಿಡುಗಡೆ ಆಗ್ಬೋದು ಅನ್ನೋದು ಬಹುತೇಕ ಖಚಿತವಾಗಿದೆ. ಸಾಮಾನ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬಿಡುಗಡೆ ಆಗೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ನೋಡೋದಾದ್ರೆ ದರ್ಶನ್ ರವರ ಸಿನಿಮಾಗಳು ಕೂಡ ಕನ್ನಡದ ರೂಟೆಡ್ ಮತ್ತು ಲೋಕಲ್ ಹೆಸರನ್ನೇ ಹೊಂದಿರುತ್ತೆ. ಲಾಸ್ಟ್ ಟೈಮ್ ನೋಡಿದಾಗ ದರ್ಶನ್ ರವರ ರಾಬರ್ಟ್ ಸಿನಿಮಾ ಇಂಗ್ಲಿಷ್ ಟೈಟಲ್ ಅನ್ನ ಹೊಂದಿತ್ತು. ಹಾಗೂ ಆ ಸಿನಿಮಾ ಕೂಡ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ ಬಿಡುಗಡೆ ಆಗಿರುವುದನ್ನ ನಾವು ನೋಡಿದೀವಿ. ಹೀಗಾಗಿ ಡೆವಿಲ್ ಸಿನಿಮಾ ಕೂಡ ಒಂದಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಬಿಡುಗಡೆ ಆಗುವಂತಹ ಸಾಮರ್ಥ್ಯವನ್ನ ಅಥವಾ ಸಬ್ಜೆಕ್ಟ್ ಅನ್ನ ಹೊಂದಿರುವ ಕಾರಣಕ್ಕಾಗಿ ಎಲ್ಲಾ ಭಾಷೆಗಳಿಗೂ ಸರಿ ಹೊಂದುವಂತಹ ಇಂಗ್ಲಿಷ್ ಟೈಟಲ್ ಅನ್ನ ಇಡಲಾಗಿದೆ ಅಂತ ಅನ್ಸುತ್ತೆ. ಇನ್ನು ಬೇರೆ ಭಾಷೆಗಳಲ್ಲಿ ದರ್ಶನ್ ಅವರ ಸಿನಿಮಾಗಳು ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಅವರ ಮಾಸ್ ಕ್ಯಾರೆಕ್ಟರ್ಗೆ ಸರಿ ಹೊಂದುವಂತೆ ಇಂಗ್ಲಿಷ್ ನಲ್ಲಿ ಡೆವಿಲ್ ಟೈಟಲ್ ಖಂಡಿತವಾಗಿ ಪರ್ಫೆಕ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕಿಚ್ಚ ಸುದೀಪ್ ರವರ ಮುಂಬರುವ ಸಿನಿಮಾ ಆಗಿರುವಂತಹ ಮ್ಯಾಕ್ಸ್ ಕೂಡ ಇಂಗ್ಲಿಷ್ ಪದವನ್ನ ಒಳಗೊಂಡಿದೆ. ಇದು ಕೂಡ 5 ಭಾಷೆಗಳಲ್ಲಿ ಬಿಡುಗಡೆ ಆಗಲಿರುವಂತಹ ಸಿನಿಮಾದ ಪ್ರಮುಖ ಪಾತ್ರದ ಹೆಸರನ್ನೇ ಸಿನಿಮಾದ ಟೈಟಲ್ ಆಗಿ ನಿರ್ಧರಿಸಲಾಗಿದೆ. ಇನ್ನು ಮ್ಯಾಕ್ಸ್ ಸಿನಿಮಾದಲ್ಲಿ ಆಗ್ತಿರೋದು ಕೂಡ ಅದೇ ಅಂತ ನಮ್ಮ ಭಾವನೆ.
ಕಿಚ್ಚ ಸುದೀಪ್ ರವರ ಅವತಾರ ಕೂಡ ಈ ಸಿನಿಮಾದ ಟೀಸರ್ ನಲ್ಲಿ ನೋಡಿರೋ ಹಾಗೆ ಮ್ಯಾಕ್ಸ್ ಅನ್ನೋ ಬ್ಯಾಡ್ ಆಸ್ ಕ್ಯಾರೆಕ್ಟರ್ಗೆ ಹಾಗೂ ಹೆಸರಿಗೆ ಹೇಳಿ ಮಾಡಿಸಲಾಗಿದೆ. ಯಾವ ರೀತಿಯಲ್ಲಿ KGF ಸಿನಿಮಾದ ರಾಕಿ ಪಾತ್ರವನ್ನ ಪರಭಾಷಿಗರು ಗುರುತಿಸ್ತಾರೋ ಅದೇ ರೀತಿ ಕಿಚ್ಚ ಸುದೀಪ್ ರವರ ಈ ಸಿನಿಮಾದ ಮ್ಯಾಕ್ಸ್ ಪಾತ್ರವನ್ನ ಕೂಡ ಬೇರೆ ಭಾಷೆಯವರು ಗುರುತಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇದು ಕೇವಲ ಉದಾಹರಣೆಗೆ ಹೇಳಿರುವುದು ಅಷ್ಟೇ. ಇಲ್ಲಿ ಮ್ಯಾಕ್ಸ್ ಎನ್ನುವಂತಹ ಇಂಗ್ಲಿಷ್ ಪದದ ಆಯ್ಕೆಯ ಉದ್ದೇಶ ಕೂಡ ಇದೇ ರೀತಿ ಪಾತ್ರವನ್ನ ವಿಜೃಂಭಿಸುವ ಉದ್ದೇಶ ಇರಬಹುದು ಅನ್ನೋದು ನಮ್ಮ ಯೋಚನೆ. ಕೊನೆಯದಾಗಿ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ಸಿನಿಮಾ. ಈ ಸಿನಿಮಾದ ಟೈಟಲ್ ಆಯ್ಕೆ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ನೀಡಬೇಕಾದ ಅಗತ್ಯವಿಲ್ಲ. ಯಾಕಂದ್ರೆ ಈಗಾಗಲೇ ಉಳಿದವರು ಕಂಡಂತೆ ಸಿನಿಮಾವನ್ನ ನೋಡಿದವ್ರಿಗೆ ಇದರ ಅರ್ಥ ಆಗಿರುತ್ತೆ. ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಜೀವನದ ಅತ್ಯಂತ ಐಕಾನಿಕ್ ಕ್ಯಾರೆಕ್ಟರ್ ಹೆಸರನ್ನೇ ಈ ಮುಂಬರುವಂತಹ ಭಾಗಕ್ಕೆ ಇಡಲಾಗಿದೆ. ಇನ್ನು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವಂತಹ ಕಾರಣಕ್ಕಾಗಿ ಹಾಗೂ ಪಾತ್ರವನ್ನ ಪ್ರತಿಯೊಂದು ಭಾಷೆಯ ಪ್ರೇಕ್ಷಕರು ಕೂಡ ತಮಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ಈ ಹೆಸರನ್ನ ಇಟ್ಟಿರಬಹುದು ಅನ್ನೋದು ಕೂಡ ನಮ್ಮ ಕನ್ಕ್ಲೂಷನ್ ಆಗಿದೆ. ಈ ಮೂಲಕ ನಾವು ತಿಳ್ಕೊಳ್ಳೋದೇನಂದ್ರೆ ಸುಮ್ನೆ ನಮ್ಮ ಸಿನಿಮಾ ಮೇಕರ್ಗಳು ಸಿನಿಮಾಗಳಿಗೆ ಇಂಗ್ಲಿಷ್ ಟೈಟಲ್ಗಳನ್ನ ಇಟ್ಟಿಲ್ಲ. ಬದಲಿಗೆ ಸಿನಿಮಾಗಳ ಕತೆ ಹಾಗೂ ಪಾತ್ರಗಳಿಗೆ ತಕ್ಕಂತೆ ಮತ್ತು ಅವುಗಳನ್ನ ಅವರು ಬಿಡುಗಡೆ ಮಾಡಲು ಸಿದ್ಧವಾಗಿರುವಂತಹ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ತಮಗೆ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟೈಟಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಳ್ಳಿ. ಹಾಗೂ ಯಾವ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಅಲ್ಲಿ. ಸೈನಿಂಗ್ ಆಫ್, ಮನು.